ಈಗ ಸಣ್ಣ ಪುಟ್ಟ ವ್ಯಾಪಾರಿಗಳಿಗೆ ಟ್ಯಾಕ್ಸ್ ನೋಟಿಸ್ನ ಎಫೆಕ್ಟ್. ನಗದು ಕೊಡಿ ಅಂತ ಇದ್ದಾರೆ ಹಾಲಿನ ವ್ಯಾಪಾರಿಗಳು, ಅಂದರೆ ಕ್ಯಾಶ್ ಕೊಡಿ, ನಮ್ಮ ಕ್ಯಾಶ್ ಕೊಡಿ. ಕ್ಯಾಶ್ ಕೊಟ್ಟು ಹಾಲು ಖರೀದಿ ಮಾಡ್ತಾ ಇದ್ದಾರೆ ಗ್ರಾಹಕರು. ಬೇರೆ ದಾರಿ ಇಲ್ಲ. ತೆರಿಗೆ ಪ್ರಹಾರಕ್ಕೆ ಗ್ರಾಹಕರು ವ್ಯಾಪಾರಿಗಳು ಈಗ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಮಲ್ಲೇಶ್ವರ, ವೈಯಾಲಿ ಕಾವಲ್ ಸೇರಿದಂತೆ ಹಲವು ಕಡೆ ಎಲ್ಲ ಈಗ ನಗದು ವ್ಯಾಪಾರ ಶುರು ಆಗ್ಬಿಟ್ಟಿದೆ. ಹಣ ತರದವರಿಂದ ಮಾತ್ರ UPIನಿಂದ ಸ್ವೀಕಾರ ಮಾಡ್ತಾ ಇದ್ದಾರೆ. ಇನ್ನೊಂದು ಸ್ವಲ್ಪ ದಿನ ಅದು ಕಡಿಮೆ ಆಗುತ್ತೆ ನನ್ನ ಪ್ರಕಾರ. ಈಗ ಅವ್ರು ಹೇಳ್ತಿದ್ರಲ್ಲ, ನಾವು ವಾಪಸ್ ಕಳಿಸ್ತೀವಿ ಅಂತ. ಈಗ ಜನ ಇನ್ನೂ ಇದಕ್ಕೆ ಒಗ್ಗಿಲ್ಲ. ಜನಕ್ಕೇನು ಎಲ್ಲ ಈಸಿ ಆಗಿಬಿಟ್ಟಿತ್ತು. ಮೊಬೈಲ್ ತೊಗೊಂಡೋಗೋದು, ಸ್ಕ್ಯಾನ್ ಮಾಡೋದು, ಪೇ ಮಾಡೋದು, ಬೇಕಾದ ಐಟಮ್ ತರೋದು. ಈಗ ಜನ ಮತ್ತೆ ಎಲ್ಲರೂ ವಾಪಸ್ ATMಗೆ ಹೋಗಬೇಕು, ಕ್ಯಾಶ್ ವಿತ್ಡ್ರಾ ಮಾಡಬೇಕು. ಆ ಕ್ಯಾಶ್ ವಿತ್ಡ್ರಾ ಮಾಡ್ಕೊಂಡು ಬಂದು ಕ್ಯಾಶ್ ವ್ಯವಹಾರ ಮಾಡಬೇಕು. ಜನಕ್ಕೂ ತೊಂದರೆ, ವ್ಯಾಪಾರಸ್ಥರಿಗೂ ತೊಂದರೆ. ಹೀಗಾಗಿದೆ ಪರಿಸ್ಥಿತಿ. ಹಾಲಿನ ವ್ಯಾಪಾರಿಗಳಿಗೂ ಕೂಡ ಇದೀಗ GST ನೋಟಿಸ್ನ ಭೀತಿ ಶುರುವಾಗಿದೆ. ಸೊ ಹೀಗಾಗಿ ನೆಟ್ ಕ್ಯಾಶ್ನ ಮೂಲಕವಾಗಿಯೇ ಈಗ ವಹಿವಾಟನ್ನು ಕೂಡ ನಡೆಸ್ತಾ ಇದ್ದಾರೆ, ವ್ಯಾಪಾರವನ್ನು ಕೂಡ ನಡೆಸ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಆನ್ಲೈನ್ ಮೂಲಕವಾಗಿ ಹಣವನ್ನು ಏನು ನೀಡಬೇಡಿ ಅನ್ನುವಂತಹ ಮನವಿಯನ್ನು ಕೂಡ ಮಾಡ್ತಾ ಇದ್ದಾರೆ. ಇನ್ನು ಜೊತೆಗೆ ಒಂದಿಷ್ಟು ಗ್ರಾಹಕರು ಕೂಡ ಈಗ ನಗದು ಹಣವನ್ನು ಕೊಟ್ಟು ಈಗ ವ್ಯಾಪಾರವನ್ನು ಕೂಡ ಮಾಡ್ತಾ ಇದ್ದಾರೆ. ಒಂದಿಷ್ಟು ಗ್ರಾಹಕರನ್ನು ಕೂಡ ಮಾತನಾಡಿಸ್ತಾ ಹೋಗ್ತೇನೆ. ಸರ್, ಏನು ಹೇಳ್ತೀರಿ? ಈ GST ನೋಟಿಸನ್ನು ಕೊಡ್ತಾ ಇದ್ದಾರೆ ಸಣ್ಣ ಪುಟ್ಟ ವ್ಯಾಪಾರಿಗಳಿಗೆ. ಸಣ್ಣ ಪುಟ್ಟ ವ್ಯಾಪಾರಿಗಳು GST ಕೊಟ್ಟರೆ ಅವ್ರಿಗೆ ಏನು ಸಿಗುತ್ತೆ? ಅವ್ರು ಸಿಗೋದು ₹1 ₹2 ಸಿಗುತ್ತೆ. ಅದ್ರಲ್ಲಿ GST ಕಟ್ಟಿರೋರು ಏನು ಮಾಡ್ತಾರೆ? ಮೊದಲೆಲ್ಲ ಏನು ಮಾಡ್ತಾಯಿದ್ರು? ಕ್ಯಾಶ್ ಕೊಟ್ಟು ತೊಗೊಂಡೋಗ್ತಾಯಿದ್ರು. ಇವಾಗ ಏನು ಮಾಡೋರು? ಎಲ್ಲ ಬ್ಯಾಂಕ್ ಮೂಲಕ ವ್ಯವಹಾರ ಮಾಡಿ ಅಂತ ಹೇಳಿದ್ರು. ಬ್ಯಾಂಕ್ ಮೂಲಕ ವ್ಯವಹಾರ ಮಾಡಿದ್ರೆ ಈಗ GST ಹಾಕೋಕ್ಕೆ ಶುರು ಮಾಡಿದ್ರು. ಜನ ಎಲ್ಲಿಗೆ ಸುಲಿಗೆ ಮಾಡೋರು? ಎಲ್ಲಿಗೆ ಸುಲಿಗೆ ಮಾಡಿ ತಂದು ಹಾಕ್ಬೇಕು ಅವರು? ಹಾಂ, ಬಡವರಾಗೆ ಇರಬೇಕು, ಸಾವುಕಾರನಾಗೆ ನೀನು ಜೀವನ ಮಾಡಿರ್ಬೇಕು. ಹೇಗೆ ಈ ಥರ ಮಾಡೋಲ್ಲ ಗೌರ್ಮೆಂಟು? ಏನು ರೀ ಸರ್ಕಾರ ಈ ಥರ ಮಾಡ್ತಾ ಇದ್ದಾರೆ? ಜನದ ಮೇಲೆ ಇಷ್ಟೊಂದು ತೊಂದರೆ ಕೊಡ್ತಾ ಇದ್ದಾರಲ್ಲ. ಹಾಂ, ಈ ತೊಂದರೆ ಅಲ್ವಾ ಜನಕ್ಕೆ? ಮೊದಲೆಲ್ಲ ಯಾಕೆ ಮಾಡಬೇಕಾಯ್ತು? ಎಲ್ಲರೂ ಅಕೌಂಟ್ ಓಪನ್ ಮಾಡಿ, ಜೀರೋ ಅಕೌಂಟ್ ಓಪನ್ ಮಾಡಿ, ಆ ಅಕೌಂಟ್ ಓಪನ್ ಮಾಡಿ ಎಲ್ಲರೂ ಮಾಡಿಸ್ಬಿಟ್ರಿ. ಹಾಂ, ಇದೆಲ್ಲ ಸರಿ, ಸಮಸ್ಯೆ ಜಾಸ್ತಿ ಆಯ್ತಲ್ಲ ಜನಕ್ಕೆ. ಇದನ್ನ ಆದಷ್ಟು ಬೇಗ ಈಗ ನೆಟ್ ಕ್ಯಾಶ್ ಕೊಟ್ಟು ತೊಗೊತಾ ಇದ್ದೀರಿ ಸರ್? ಇವಾಗ ಏನು ಮಾಡ್ಬೇಕಾ? ಇವಾಗ ಅವ್ರು ಆಗಲ್ಲ ಅಂತ ನೆಟ್ ಕ್ಯಾಶ್ ಕೊಟ್ಟು ತೊಗೋಬೇಕು. ಈ ಸಮಸ್ಯೆ ಬಗೆಹರಿಸೋದು ಇವರೇ ಸಮಸ್ಯೆ ಹುಟ್ಟಾಕೋದು ಇವರೇ, ಅದನ್ನ ಇದು ಮಾಡೋದು ಇವರೇ ಅಂತಾನೆ. ಹೆಂಗೆ ನಮ್ಮ ಕೈಲಿ ಹಂಗಾಗುತ್ತೆ? ನೀವು ಕೇಳ್ತಾರೆ, ಇವ್ರು ನಮ್ಮನ್ನ ಯಾರು ಕೇಳ್ತಾರೆ? ಓಕೆ, ಸಹಜವಾಗಿ ನೋಡಿ, ಪಾಪ ಬೆಳಗಿನ ಜಾವ ಬಂದಿರ್ತಾರೆ. ಸೊ ಬಹುತೇಕ ಜನ ಬಂದಂಥವ್ರು ಎಲ್ಲರೂ ಕೂಡ ಈಗ ಆನ್ಲೈನ್ ಮೂಲಕವಾಗಿಯೇ, ಅಂದರೆ QR ಕೋಡನ್ನು ಸ್ಕ್ಯಾನ್ ಮಾಡಿ ಹಣವನ್ನು ಕೊಡ್ತಾರೆ. ಆದರೆ ಅದು ಸುಮಾರು ಜನರು ಕೂಡ ಅಭ್ಯಾಸ ಆಗಿಬಿಟ್ಟಿದೆ. ಆದರೆ ಇಲ್ಲಿ ನೋಡಿ, ಗಮನಿಸ್ತಾ ಇದ್ರಿ, ಇನ್ನೊಬ್ರು ಕಸ್ಟಮರ್ ಬಂದಿದ್ದಾರೆ. ಸೊ ಅವರು ಈಗ ನಗದು ಹಣವನ್ನು ಕೊಟ್ಟು ಈಗ ಮೊಸರನ್ನು ಪಡಿತಾ ಇದ್ದಾರೆ. ಸೊ ಹೀಗೆ ನಗದು ಹಣವನ್ನು ಕೊಟ್ಟೇ ವ್ಯಾಪಾರ ಮಾಡಿ ಅಂತ ಹೇಳಿ ಈಗ ವ್ಯಾಪಾರಸ್ಥರು ಕೂಡ ಮನವಿಯನ್ನು ಮಾಡ್ತಾ ಇದ್ದಾರೆ. ಬಹುಶಃ ಅವ್ರಿಗೂ ಕೂಡ ಒಂದು ಆತಂಕ ಇದೆ, ಭೀತಿ ಇದೆ. ಸೊ ಮತ್ತೆ ನಮಗೆಲ್ಲಿ GST ನೋಟಿಸ್ ಬರುತ್ತಾ ಅನ್ನುವಂತಹ ಸಹಜವಾಗಿರುವಂತಹ ಒಂದು ಆತಂಕ ಕೂಡ ಇದೆ. ಮಾತನಾಡಿಸ್ತೀನಿ ವ್ಯಾಪಾರಸ್ಥರನ್ನ ಕೂಡ. ಮೇಡಮ್, ಏನು ಹೇಳ್ತೀರಿ? ನಿಮಗೂ ಕೂಡ ಆತಂಕ ಕಾಡ್ತಾ ಇದೆಯಾ? ಫುಲ್ ನೆಟ್ ಕ್ಯಾಶ್ ತಗೊಳ್ತಾ ಇದ್ರಿ? ಹೌದು ಸರ್, ನಮಗೆ ಭಯ ಬಂದಿದೆ. ಇವಾಗ ಲಕ್ಷಾಂತರ ರೂಪಾಯಿ ಹಣ ಕಟ್ಟಬೇಕು ಅಂದ್ರೆ ನಾವು ಎಲ್ಲಿಂದ ಕಟ್ಟೋದು? ಮಾಡೋದೇ ಒಂದು ಸಣ್ಣ ವ್ಯಾಪಾರ, ನಮಗೆ ಸಿಗೋದು ಅದರಲ್ಲೇ ₹1 ಸಿಗುತ್ತೆ. ಇವ್ರು ಇಷ್ಟೊಂದು ಟ್ಯಾಕ್ಸ್ ಹಾಕಿದ್ರೆ ನಾವು ಹೆಂಗೆ? ಭಯ ಬಂದಿದೆ ಇವಾಗ ನಮಗೆ. ಇವಾಗ ಅದು ಆನ್ಲೈನ್ ಮಾಡ್ಕೊಂಡು ಮುಂಚೆ ಈಸಿ ಆಗ್ತಾ ಇತ್ತು ನಮ್ಗದು. ಇವಾಗ ಅದು ಕಷ್ಟ ಅಂತ ಗೊತ್ತಾದ್ಮೇಲೆ ನಾವು ಎತ್ತಿಟ್ಬಿಟ್ಟಿದೀವಿ. UPI ಎಲ್ಲ ಎತ್ತಿಟ್ಬಿಟ್ಟಿದ್ದೀವಿ, ಯೂಸ್ ಮಾಡ್ತಾ ಇಲ್ಲ ನಾವು. ವ್ಯಾಪಾರ ಹೆಂಗೆ ಹೊಡೆತ ಬಿದ್ದಿದ್ಯಾ ಅಥವಾ ಕಡಿಮೆ ಆಗಿದೆ ಸರ್ ಇವಾಗ? ಯಾಕಂದ್ರೆ ಎಲ್ಲ ಫೋನ್ ತಗೊಂಬಂದ ಗೂಗಲ್ ಪೇ, ಫೋನ್ ಪೇ ಮಾಡ್ತಾ ಇದ್ರು. ಇವಾಗ ಕ್ಯಾಶ್ ಕೊಡಿ ಅಂತ ಕೇಳಿದ್ರೆ ಅವ್ರ ಹತ್ರ ಚೇಂಜ್ ಇರಲ್ಲ, ನಮ್ಮ ಹತ್ರ ಕಷ್ಟ ಆಗ್ತಾ ಇದೆ. ಅವ್ರಿಗೆ ಸುಮ್ಮನೆ ಹೋಗ್ತಾರೆ ನೋಡ್ಬಿಟ್ಟು. ನೋಡಿ, ತೀರಾ ಅನಿವಾರ್ಯ ಪರಿಸ್ಥಿತಿ, ಅವ್ರ ಹತ್ರ ನಗದು ಹಣ ಇಲ್ಲದೇ ಇದ್ದಂಥ ಸಂದರ್ಭದಲ್ಲಿ ಸ್ಕ್ಯಾನ್ ಅನ್ನ ಮಾಡ್ತಾರೆ. ಸೊ ಇಲ್ಲದೇ ಇದ್ರೆ ಬಹುತೇಕ ಗ್ರಾಹಕರ ಬಳಿ ಈಗ ನೆಟ್ ಕ್ಯಾಶನ್ನೇ ತೆಗೆದುಕೊಳ್ತಾರೆ. ಸೊ ಹೀಗಾಗಿ ವ್ಯಾಪಾರಕ್ಕೂ ಕೂಡ ಒಂದಿಷ್ಟು ಹೊಡೆತ ಬೀಳ್ತಾ ಇದೆ. ಅದರ ಜೊತೆಗೆ ಒಂದಿಷ್ಟು ಭೀತಿ, ಭಯ ಕೂಡ ಇದೆ. ಸೊ